Hello everyone, I'm Dr. Mohan Kumar. Again, I'm coming out with an interesting case scenario regarding ECP therapy. Here we have a patient, Mr. Venugopal. He is aged around 60 years. You know, he is diabetic for the last 16 ವರ್ಷದಿಂದ diabetic ಇದ್ದಾರೆ on medications. And ಇವರಿಗೆ 2010 ಅಲ್ಲಿ ಆಂಜಿಯೋಪ್ಲಾಸ್ಟಿ ಆಗಿದೆ. ಪ್ರಾಬ್ಲಿ ಜಯದೇವ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಒಂದೇ ಸತಿಗೆ ಅವರಿಗೆ 6 ಸ್ಟಂಟ್ಗಳನ್ನ ಕೂರಿಸಲಾಗಿತ್ತು. ಸೊ ದಟ್ ಟೈಮ್ ಈ ಹ್ಯಾಡ್ ಎ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಆ ಟೈಮಲ್ಲಿ ಎದೆ ನೋವು ಅಂತ ಹೋದಾಗ ಜಯದೇವ ಬ್ಯಾಂಗ್ಳೂರಲ್ಲಿ 6 ಸ್ಟಂಟ್ಗಳನ್ನ ಒಂದೇ ಬಾರಿ ಕೂರಿಸಿದ್ರು. ಇನ್ಸ್ಪೈಟ್ ಆಫ್ ದಟ್ ವೇಣುಗೋಪಾಲ್ ಅವ್ರಿಗೆ ಇನ್ನೂ ಸಿಂಪ್ಟಮ್ಸ್ ರಿಲೀಫ್ ಆಗಿರಲಿಲ್ಲ. ಮತ್ತೆ ಈಗೇನು 1 ವರ್ಷ ಬಿಟ್ಕೊಂಡು ಬಲೂನ್ ಆಂಜಿಯೋಪ್ಲಾಸ್ಟಿ ಅಂತ ಮತ್ತೆ ಪ್ರೊಸೀಜರ್ ಮಾಡಿದ್ರು. ಇದನ್ನೆಲ್ಲ ಆದಮೇಲೂ ಪೇಷಂಟ್ ವಾಸ್ ನಾಟ್ ಎಟ್ ಆಲ್ ಕಂಫರ್ಟಬಲ್. ಇಷ್ಟು ಪ್ರೊಸೀಜರ್ ಆದಮೇಲೂ ಅವರ ಡೇ ಟು ಡೇ ಆಕ್ಟಿವಿಟೀಸ್ಗೆ ಭಾಳ ಕಷ್ಟಪಡ್ತಿದ್ರು. ಫಾರ್ ಎಕ್ಸಾಂಪಲ್ ಒಂದು 100 ಮೀಟರ್ಸ್ ನಡೆಯೋದಾಗಿರಲಿ ಅಥವಾ ಸ್ನಾನ ಮಾಡೋದಾಗಿರಲಿ, ಸಡನ್ ಆಗಿ ಕಾರ್ ಡ್ರೈವ್ ಮಾಡೋದಾಗಿರಲಿ, ಎಲ್ಲೋ ಒಂದು ಕಡೆ ಹೋದಾಗ ಸಡನ್ ಆಗಿ ಕೂತ್ಕೊಳ್ಳೋದಾಗಿರಲಿ, ಡೇ ಟು ಡೇ ಆಕ್ಟಿವಿಟೀಸ್ಗೆ ಭಾಳ ಕಷ್ಟಪಡೋರು. ಎಲ್ಲೋ ಒಂದು 100 ಮೀಟರ್ಸ್ ನಡಿಬೇಕು ಅಂದರೆ ಸಬ್ಲಿಂಗ್ವಲ್ ನೈಟ್ರೇಟ್ಸ್ ಅಂತ ನಾವು ಏನು ಮಾತ್ರೆ ಕರಿತೀವಿ ಅದನ್ನು ಬಾಯಿಗೆ ಹಾಕ್ಕೊಂಡು ಇವರು ವಾಕ್ ಮಾಡಿಕೊಂಡು ಇದು ಮಾಡ್ತಾ ಇದ್ರು. ಮತ್ತೆ ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ರೆಸ್ಟ್ ಮಾಡಬೇಕು, ಮಾತ್ರೆ ನಾಲ್ಗೆ ಕೆಳಗಡೆ ಇಟ್ಕೋಬೇಕು, ಸ್ವಲ್ಪ ದೂರ ನಡಿಬೋದು. ಸೊ ದಿಸ್ ವಾಸ್ ದ ಪೇಷಂಟ್ ಸಿನಾರಿಯೋ ವೆನ್ ಈ ಕೇಮ್ ಟು ಮೀ. ಸೊ ನಮಗೆ ಕಳೆದ ಆಲ್ಮೋಸ್ಟ್ 45 days ಬ್ಯಾಕ್ ನಮ್ಮ ಹಾಸ್ಪಿಟ್ಲಿಗೆ ಬಂದು ಈ ರೀತಿ ಸಿಂಪ್ಟಮ್ ಇದೆ, ಏನಾದರೂ ಹೆಲ್ಪ್ ಮಾಡ್ಬೋದಾ, ಏನಾದರೂ ಮಾಡ್ಬೋದಾ ಇವ್ರಿಗೆ ಅಂತ ಕೇಳ್ಕೊಂಡಾಗ ವಾಟ್ ವಿ ಡಿಸೈಡೆಡ್ ಅಂತ ಹೇಳಿದ್ರೆ ಇವ್ರಿಗೆ ECP ಥೆರಪಿ, ಈಗಾಗಲೇ ಸಾಕಷ್ಟು ಬಾರಿ ECP ಥೆರಪಿ ಬಗ್ಗೆ ಹೇಳಿದ್ದೀನಿ. ಇಟ್ ಈಸ್ ಎ ನಾನ್ ಇನ್ವೇಸಿವ್ USFDA ಅಪ್ರೂವ್ಡ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಫಾರ್ ಕರೋನರಿ ಆರ್ಟರಿ ಡಿಸೀಸ್. ಇವ್ರಿಗೆ ಪೋಸ್ಟ್ ಆಂಜಿಯೋಪ್ಲಾಸ್ಟಿ ಫೇಲಿಯರ್ ಕೇಸ್ ಅಂತ ಹೇಳ್ಬೋದು. ಸಿಂಪ್ಟಮ್ಯಾಟಿಕ್ ಆಂಜೈನಾ ಅಂದರೆ ಪೇಷಂಟ್ಗೆ ಎದೆ ನೋವು ಮತ್ತೆ ಬರ್ತಾ ಇತ್ತು, ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಂಥ ಪೇಷಂಟ್ಗೆ ನಾವು 35 ಸೆಷನ್ಸ್ ಆಫ್ ECP ಥೆರಪಿ ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತು ಮೆಡಿಕೇಶನ್ ಫಾರ್ ಡಯಾಬಿಟೀಸ್ ಮತ್ತು ಕೊಲೆಸ್ಟ್ರಾಲ್ ಮೆಡಿಕೇಶನ್ ಎಲ್ಲನೂ ಸೇರಿಕೊಂಡು ಒಂದು ಕಾಂಪ್ರೆನ್ಸಿವ್ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಪೇಷಂಟ್ಗೆ ಏನಾಯಿತು, ಮುಂದಕ್ಕೆ ಅವರ ಅನುಭವ ಏನಾಯಿತು ಅನ್ನೋದು ಅವರ ವೈಫ್ ಬಾಯಲ್ಲಿ ಕೇಳೋಣ. ಸೊ ಪೇಷಂಟ್ ಮುಂಚೆ ಹೇಗಿದ್ರು, ಹೀಗೆ ಹೇಗಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ನಾನು ನಡಿಯೋಕ್ಕೆ ಆಗ್ತಿರ್ಲಿಲ್ಲ. 100 ಮೀಟರ್ ನಡಿಬೇಕು ಅಂದ್ರೂ ಐಸೋಟ್ರಿಲ್ ಟ್ಯಾಬ್ಲೆಟ್ ಇಟ್ಕೊಬೇಕಿತ್ತು. ಈಗ 500 to 600 ನಾನ್ ಸ್ಟಾಪ್ ನಡ್ಕೊಂಡು ಹೋಗ್ತಾರೆ. ಮತ್ತು ಸ್ನಾನ ಮಾಡುವಾಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸ್ನಾನ ಮಾಡಿ ತಕ್ಷಣ ಬಾತ್ರೂಮಿಂದ ಈಚೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಮತ್ತು ಊಟ ಮಾಡಿ ತಕ್ಷಣ ಇದಾಗ್ತಿತ್ತು, ಏನು ವಾಕು ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಅದರಿಂದೆಲ್ಲ ರಿಲೀಫ್ ಸಿಕ್ಕಿದೆ. ತುಂಬ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗಿದೆ. ನಾವಂತೂ ತುಂಬ ಹ್ಯಾಪಿ ಆಗಿದ್ದೀವಿ ಈಗ ಸರ್. ಓಕೆ. ಸೊ ಇವಾಗ ನೀವು ಪೇಷಂಟ್ ಕಡೆಯವರಲ್ಲೇ ನೀವು ಕೇಳ್ಕೊಂಡಿದ್ದೀರಾ ಹೌ ECP ಥೆರಪಿ ಅವ್ರಿಗೆ ಯಾವ ರೀತಿ ಬೆನಿಫಿಟ್ ಮಾಡ್ತು, ಪ್ರೀ ಆ್ಯಂಡ್ ಪೋಸ್ಟ್ ECP ಥೆರಪಿ ಮುಂಚೆ ಯಾವ ರೀತಿ ಕಷ್ಟಪಡ್ತಾ ಇದ್ರು, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ಗೆ ಭಾಳ ತೊಂದರೆ ಅನುಭವಿಸ್ತಾ ಇದ್ರು, ನಡೆಯೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕೆ ಒಂದು ಅಷ್ಟು ದೂರ ಹೆಜ್ಜೆ ಹಾಕಿದ್ರೆ ಮಾತ್ರೆ ತೊಗೊಳ್ಳೋಂಥದ್ದು, ಎಲ್ಲಾದರೂ ಬಂದು ಸಡನ್ನಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಮಾತಾಡಬೇಕಾಗಿತ್ತು, ಫ್ರೆಂಡ್ಸ್ ಮನೆಗೆ ಹೋದಾಗ ಸಡನ್ನಾಗಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಥವಾ ನಡ್ಕೊಂಡ್ಬಂದು ಸಡನ್ನಾಗಿ ಕಾರ್ ಡ್ರೈವ್ ಮಾಡೋಕ್ಕಾಗ್ತಿರಲಿಲ್ಲ, ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಕಾರ್ ಡ್ರೈವ್ ಮಾಡಬೇಕಾಗಿತ್ತು, ಊಟ ಮಾಡಿದ್ರೆ ಅವಾಗೇನು ಒಂದು 10 ನಿಮಿಷ ಕೂತ್ಕೋಬೇಕಾಗಿತ್ತು. ಈ ಥರ ಎವ್ರಿ ಡೇ ಆ್ಯಕ್ಟಿವಿಟೀಸ್ಗೆ ಭಾಳ ಕಷ್ಟಪಡ್ತಾ ಇದ್ರು. ಸೊ ಈ ಪೇಷಂಟ್ಗೆ ನಾವು ECP ಥೆರಪಿನ ಕೊಟ್ವಿ. ಸೊ ECP ಥೆರಪಿ ಹೇಗೆ ವರ್ಕ್ ಆಗುತ್ತೆ ಪೇಷಂಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ, ಎಲ್ಲನೂ ಮಾಡಿದಾಗ ಅವ್ರು ಒಪ್ಕೊಂಡ್ರು. ಸೊ ಆಸ್ ಐ ಸೆಡ್ ಅರ್ಲಿಯರ್, ECP ಥೆರಪಿ ಇಸ್ USFDA ಅಪ್ರೂವ್ಡ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಇಟ್ ಈಸ್ ನಾನ್ ಇನ್ವೇಸಿವ್, ವೆರಿ ಸೇಫ್. ಪೇಷಂಟ್ಗಳು ಮೊದಲು ಬಂದಾಗ ನಮ್ಗೆ ಕೇಳೋದು ಸೇಫ್ಟಿ ಏನು. ಸೊ ಯಾವುದೇ ಪ್ರೊಸೀಜರ್ ಇಂಥ ವೆರಿ ಸೇಫ್ ಪ್ರೊಸೀಜರ್ ಮಾಡಿದಾಗ ಅವ್ರಿಗೆ ಡ್ರಮ್ಯಾಟಿಕ್ ರಿಲೀಫ್ ಇನ್ ಸಿಂಪ್ಟಮ್ಸ್. ಸೊ ಹೇಗೆ ಈ ಸಿಂಪ್ಟಮ್ ರಿಲೀಫ್ ಹೇಗೆ ಸಿಗುತ್ತೆ? ಕೊಲ್ಯಾಟರಲ್ ಸರ್ಕ್ಯುಲೇಷನ್, ನಾನು ಮೊದಲೇ ಹೇಳ್ದಂಗೆ 3 ಮೇಜರ್ ಕರೋನರಿ ಆರ್ಟರೀಸ್ ಇರ್ತದೆ, ಇದಕ್ಕೆ ಮಲ್ಟಿಪಲ್ ಬ್ರಾಂಚಸ್ ಇರ್ತವೆ. ಸೊ ಈ ಬ್ರಾಂಚ್ಗಳು ಇನ್ ಎ ಸ್ಟೇಟ್ ಆಫ್ ಕೊಲ್ಯಾಪ್ಸ್ ನಾರ್ಮಲ್ ಮನುಷ್ಯನಲ್ಲಿ. ಸೊ ನಾವು ECP ಮಾಡಿದಾಗ ಕೊಲ್ಯಾಟರಲ್ ಸರ್ಕ್ಯುಲೇಷನ್ ಓಪನ್ ಆಗುತ್ತೆ. ಸೊ ವಾಟ್ ವಿ ಆರ್ ಡೂಯಿಂಗ್ ಈಸ್ ನ್ಯಾಚುರಲ್ ಬೈಪಾಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ECP ಥೆರಪಿ ಕೆಳಭಾಗದ ರಕ್ತನ ಹಾರ್ಟ್ ಡಯಾಸ್ಟೋಲಿ ರಿಲ್ಯಾಕ್ಸ್ ಆಗಬೇಕಾದ್ರೆ ಮೇಲ್ಭಾಗಕ್ಕೆ ಪುಷ್ ಮಾಡುತ್ತೆ. ಸೊ ದಟ್ ಈಸ್ ದ ಮೆಕ್ಯಾನಿಸಮ್. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಹಾರ್ಟ್ದು ಕೊಲ್ಯಾಟರಲ್ ಸರ್ಕ್ಯುಲೇಷನ್ ಆಫ್ ದ ಕರೋನರೀಸ್ ಓಪನ್ ಅಪ್ ಆಗುತ್ತೆ. ಸೊ ಕೊಲ್ಯಾಟರಲ್ ಸರ್ಕ್ಯುಲೇಷನ್ ಓಪನ್ ಆಗಿ ಅದ್ರ ಜೊತೆಗೆ ಸೂಕ್ತವಾದ ಮೆಡಿಕೇಶನ್ ಕೊಟ್ಟಾಗ ಪೇಷಂಟ್ಗೆ ಬಹಳ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಇದನ್ನು ಈ ಪೇಷಂಟ್ ಮುಖಾಂತರ ನೀವೇ ನೋಡಿದ್ದೀರಾ. ಅನ್ಫಾರ್ಚುನೇಟ್ಲಿ ಈ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ, ಸಾಕಷ್ಟು ಡಾಕ್ಟರ್ಸ್ಗೆ ಗೊತ್ತಿಲ್ಲ. ಈ ಟ್ರೀಟ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೋಬೇಕು. ಸೊ ಪ್ರತಿ ಡಾಕ್ಟರ್ಗಳು ತಿಳ್ಕೋಬೇಕು, ಪ್ರತಿ ಕಾರ್ಡಿಯಾಲಜಿಸ್ಟ್ಗಳು ತಿಳ್ಕೋಬೇಕು, ಪ್ರತಿ ಫಿಸಿಷಿಯನ್ಸು ತಿಳ್ಕೋಬೇಕು. ಇದರಿಂದ ಈ ಥರ ಎಷ್ಟೋ ಸಿಂಪ್ಟಮ್ಯಾಟಿಕ್ ಪೇಷಂಟ್ ತೊಂದರೆ ಅನುಭವಿಸ್ತಕ್ಕಂಥ ಪೇಷಂಟ್ಗಳಿಗೆ ಭಾಳ ಅನುಕೂಲ ಆಗುತ್ತೆ. ಸೊ ಹೀಗಾಗಿ
ಇಫ್ ECP ಬಗ್ಗೆ ನಾಲೆಡ್ಜ್ ಇರತಕ್ಕಂಥದ್ದು ಜನರಲ್ಲಿ ಬಹಳ ಕಡಿಮೆ, ಡಾಕ್ಟರ್ಸ್ ಅಲ್ಲೂ ಕಡಿಮೆ. ಇದರಿಂದ ಈ ಒದ್ದಾಟ ಪೇಷಂಟ್ಗಳಿಗೆ ಆಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಎಷ್ಟು ಅದ್ಭುತವಾದ ಟ್ರೀಟ್ಮೆಂಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್, ಪೇಷಂಟ್ಗೆ ಡ್ರಮ್ಯಾಟಿಕ್ ರಿಲೀಫ್ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಇದು. ಇದರದ ಸದುಪಯೋಗವನ್ನು ಪ್ರತಿಯೊಬ್ಬರು ಬಳಸ್ಕೋಬೇಕು. ಎನಿ ಸಿಂಟಮ್ಯಾಟಿಕ್ ಪೇಷಂಟ್ ಅವ್ರಿಗೆ ಬೇರೇನು ಮಾಡೋಕ್ಕೆ ದಾರಿನೇ ಇರಲ್ಲ. ಬೈಪಾಸ್ ಮಾಡೋಕ್ಕಾಗಲ್ಲ, 6 ಸ್ಟಂಟ್ ಹಾಕಿದ್ಮೇಲೆ ಇನ್ನೇನು ಸ್ಟಂಟು ಕೂರ್ಸೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಹಿಂಗೆ ಇದ್ಬಿಡು ಅಂತ ಹೇಳಕ್ಕೂ ಆಗಲ್ಲ. ಲೈಫ್ ಲಾಂಗ್ ಒದ್ದಾಡ್ಬೇಕಾಗುತ್ತೆ. ಡಾಕ್ಟರ್ ಹತ್ರ ಹೋದಾಗ ಕೇಳ್ತಾ ಇದ್ರು ಇವರು, ಅಕಸ್ಮಾತ್ ನಂಗೆ ಮತ್ತಾದ್ರೆ ಏನ್ ಮಾಡ್ಬೇಕು ಅಂತ, ಬೈಪಾಸ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಏನು ಮಾಡಕ್ಕಾಗಲ್ಲ, ನೀವು ಬರೀ ಟ್ಯಾಬ್ಲೆಟ್ ಅಲ್ಲೇ ಇರತ್ತನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಬಟ್ ಪೇಷಂಟ್ ಕಷ್ಟನ ಯಾರು ಇದು ಮಾಡಕ್ಕಾಗಲ್ಲ. ಈ ಟ್ರೀಟ್ಮೆಂಟ್ ಇಂದ ನಿಮ್ಮ ಕಷ್ಟ ಸಂಪೂರ್ಣವಾಗಿ ಗುಣಮುಖ ಸಂಪೂರ್ಣ ಇಲ್ಲದೆ ಇದ್ರು 90% ಆಗಿದೆ. ಹೋಗ್ತಾ ಇನ್ನು 10% ಏನಿದೆ ಅದನ್ನು ಇಂಪ್ರೂವ್ ಮಾಡೋಂಥ 100% ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತಿನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.